ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿಗಳ ಪಾರ್ಕಿಂಗ್ ಮತ್ತು ಪಿಕಪ್ಗೆ ತಂದಿರುವ ಹೊಸ ರೂಲ್ಸ್ ಅನ್ನು ವಿರೋಧಿಸಿ ಇವತ್ತು ಸಾವಿರಾರು ಚಾಲಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ಸೈಡ್ ಪಿಕಪ್ ವಾಹನ ಚಾಲಕರಿಗೆ 2 ಟರ್ಮಿನಲ್ನಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸಿದರು. 8 ನಿಮಿಷದ ನಂತರ ವಾಹನ ನಿಲ್ಲಿಸಿದರೆ ₹150 ದಂಡ ವಿಧಿಸೋದು. ಪ್ರೈವೇಟ್ ವೆಹಿಕಲ್ಗಳಿಗೆ ಏರ್ಪೋರ್ಟ್ ಹೊರಗೆ ಪಾರ್ಕಿಂಗ್ ಸ್ಥಳ ನಿಯೋಜನೆ ಮಾಡಲಾಗಿತ್ತು. ಇದರಿಂದ ಟ್ಯಾಕ್ಸಿ ಚಾಲಕರು ಕೆರಳಿದ್ರು. ರಸ್ತೆಗಿಳಿದು ಏರ್ಪೋರ್ಟ್ ಅಥಾರಿಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಚಾಲಕರು ರಸ್ತೆ ತಡೆದು ವಾಹನಗಳ ಮೇಲೆ ವಾಟರ್ ಬಾಟಲ್ ಅನ್ನು ಎಸೆಯುವ ಮೂಲಕ ಕಿಡಿಕಾರಿದ್ರು. ಈ ವೇಳೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಲಘುಲಾಠಿ ಪ್ರಹಾರ ಕೂಡ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಯಿತು. ಬಳಿಕ ಡಿಸಿಪಿ ಸಚಿತ್ ನೇತೃತ್ವದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿ 2 ದಿನ ಟೈಮ್ ಕೊಡಿ, ನಾವು ಏರ್ಪೋರ್ಟ್ ಆಡಳಿತ ಮಂಡಳಿಯ ಜೊತೆಗೆ ಚರ್ಚಿಸಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಭರವಸೆ ಕೊಟ್ಟರು. ಬಳಿಕ ಪೊಲೀಸರ ಮಾತಿಗೆ ಒಪ್ಪಿದ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟು ಶೀಘ್ರ ಸಮಸ್ಯೆ ಬಗೆಹರಿಸಿ, ಇಲ್ಲದಿದ್ದರೆ ಮತ್ತೆ ಮುತ್ತಿಗೆ ಹಾಕುತ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ನಿಮ್ಮ ಮುಂದೆನೇ ಹೇಳಿದ್ದಾರೆ, 2 ದಿನ ಕಾಲಾವಕಾಶವನ್ನು ಕೇಳಿದ್ದಾರೆ. ನಾವು 4 ದಿನದವರೆಗೂ ತಡೀತೀವಿ ಸರ್. 4 ದಿನ ಆದಮೇಲೆ ಅವ್ರಿಗೆ ಹೇಳಿದ್ದೀವಿ, ನಮಗೆ ಅರೈವಲ್ನಲ್ಲೇ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವ್ರು ಒಪ್ಕೊಂಡಿದ್ದಾರೆ, ನಿಮ್ಮ ಮುಂದೆ ಒಪ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿ ಶಾಂತಿಯುತವಾಗಿ ಉಪವಾಸ ನಾವು ಪ್ರತಿಭಟನೆ ಮಾಡೋರ ಮನ ಒಲಿಸಿದೀವಿ. 2 ದಿನ ಟೈಮ್ ತಗೊಂಡಿದೀವಿ. ಎಲ್ಲರೂ ಕೂಡ ಮನವೊಲಿದು ಕರ್ತವ್ಯಕ್ಕೆ ಮರಳ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಬಂದೋಬಸ್ತನ್ನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಮೇಲಧಿಕಾರಿ ಕಮಿಷನರು, ಜಾಯಿಂಟ್ ಕಮಿಷನರು ಮತ್ತೆ ಬಯಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗಿತೀವಿ. ಹೆಚ್ಚಿನ ಅಂಶ ನಾವು ಅಥಾರಿಟಿ ಜೊತೆಗೆ ನಿಮ್ಮ ಪ್ರತಿಭಟನೆ ಓಕೆ, ಏನು ಹೇಳಬೇಕಾಗಿದೆ ಅದು. ನಾವೆಲ್ಲ ಅದು 8 ನಿಮಿಷಕ್ಕೆ ಎಲ್ಲ ಆಗುತ್ತೀರಿ. ಹೌದು, ಅಷ್ಟು ಬೇಗ ಎಷ್ಟು ಬೇಗ ಹೆಂಗಾಗುತ್ತೆ? ಬಂದ ತಕ್ಷಣ ಪಟಕ್ನ ಇಳಿದ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡ್ಬಿಟ್ಟು ಹೋಗ್ಬೇಕು. ಮಕ್ಕಳು ಇರ್ತಾರೆ ಇಳಿಬೇಕು, ವಯಸ್ಸಾದವ್ರು ಇರ್ತಾರೆ ಇಳಿಬೇಕು, ಹೋಗ್ಬೇಕು, ಹಿಂದೆ ಡಿಕ್ಕಿಯಲ್ಲಿರುವಂತ ಲಗೇಜ್ ಅನ್ನು ಇಳಿಸ್ಕೊಳ್ಬೇಕು. ಬಟ್ ಇದನ್ನೇ ನೆಪ ಮಾಡ್ಕೊಂಡು ತುಂಬಾ ಜನ ಅಲ್ಲೇ ವೇಟಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಹಂಗಂದ್ ಮಾತ್ರ ನೀವು 8 ನಿಮಿಷ ಇಟ್ಬಿಡ್ತೀನಿ, ಇಷ್ಟೇ ಕರೆಕ್ಟ್ ಟೈಮ್ ಟು ಟೈಮ್ ಇಳಿದು ಹೋಗ್ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಾಟ್ ಪಾಸಿಬಲ್. ಗಿವ್ 15 ಮಿನಿಟ್ಸ್. ಆಮೇಲೆ ನೀವು ಪ್ರತಿಭಟನೆ ಮಾಡೋರು ಅಲ್ಲಿ ಯಾವುದೋ ಬರೋ ವಾಹನಗಳ ಮೇಲೆಲ್ಲ ಬಾಟ್ಲ್ ಎಸದೆ ಅವುಗಳನ್ನು ನಿಲ್ಸಿದೆ, ಏನು ಪ್ರಯೋಜನ? ಹೋರಾಟ ಇರೋದು ಅಥಾರಿಟಿ ಮೇಲೆ, ಅಲ್ಲಿ ಮಾಡಿ. ಉಳಿದಂತ ಬರೋ ವಾಹನಗಳ ಮೇಲೆ ಮಾಡೋದೇನಕ್ಕೆ? ನಾಟ್ ಫೇರ್ ಅದು. ಇನ್ನು ಕಲಬುರಗಿ ಏರ್ಪೋರ್ಟ್ ವಿಚಾರವಾಗಿ ಪರಿಷತ್ನಲ್ಲಿ ಸಚಿವರ ಮಧ್ಯೆ ವಾಕ್ಸಮರ ಏರ್ಪಡ್ತು. ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ತಿಪ್ಪಣ್ಣಪ್ಪ ಕಮಕನ್ನೂರ್ ಅವರು ಬೆಂಗಳೂರು ಕಲಬುರಗಿ ವಿಮಾನ ಸಂಚಾರ ರದ್ದು ಮಾಡಲಾಗಿದೆ, 700 ಎಕರೆ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಲಾಗಿದೆ, ಪ್ರಯಾಣಿಕರು ಇಲ್ಲ ಅಂತ ವಿಮಾನಯಾನ ರದ್ದು ಮಾಡೋದು ಸರಿಯಲ್ಲ ಅಂದ್ರು. ಇದಕ್ಕೆ ಎಂಬಿ ಪಾಟೀಲ್ ಉತ್ತರ ಕೊಟ್ಟು, ಪ್ರಯಾಣಿಕರು ಕಡಿಮೆ ಆದ ಹಿನ್ನೆಲೆಯಲ್ಲಿ ವಿಮಾನಯಾನ ಸ್ಥಗಿತ ಮಾಡಲಾಗಿದೆ. ಈ ಏರ್ಪೋರ್ಟ್ 100% ರಾಜ್ಯ ಸರ್ಕಾರವೇ ಹಣ ಖರ್ಚು ಮಾಡಿದೆ. ಉಡಾನ್ ಯೋಜನೆ ಅಡಿ ನಿರ್ಮಾಣ ಮಾಡಲಾಯಿತು. ಉಡಾನ್ ಯೋಜನೆ ಅವಧಿ 7 ರಿಂದ 10 ವರ್ಷಕ್ಕೆ ಮುಂದುವರಿಸಬೇಕು ಅಂತ ಕೇಂದ್ರಕ್ಕೆ ಮನವಿ ಮಾಡ್ತೀವಿ ಅಂದ್ರು. ಇದಕ್ಕೆ ಸಚಿವ ಶಿವಾನಂದ ಪಾಟೀಲ್ ವಿರೋಧ ಮಾಡಿದ್ರು. ಬೀದರ್ನಲ್ಲೂ ವಿಮಾನಯಾನ ಆರಂಭ ಆಗ್ತಾ ಇದೆ, ಯಾರಿಗೆ ಮಾತನಾಡಿ ವಿಮಾನಯಾನ ಆರಂಭಿಸ್ತಾ ಇದ್ದೀರಿ ಅಂತ ಶಿವಾನಂದ ಪಾಟೀಲ್ ಪ್ರಶ್ನೆ ಮಾಡಿದ್ರು. ಸಚಿವ ಈಶ್ವರ ಖಂಡ್ರೆ, ನಾವು ಅಲ್ಲಿ ಕಲ್ಯಾಣ ಕರ್ನಾಟಕ ನಿಧಿ ಅಡಿ ನಿಲ್ದಾಣ ಮಾಡ್ತಿದ್ದೀವಿ ಅಂದ್ರು. ಇಬ್ಬರ ಮಧ್ಯೆ ವಾಗ್ವಾದ ಏರ್ಪಡ್ತು. ವಾಗ್ವಾದವನ್ನ ತಮಾಷೆ ಮಾಡಿದಂತಹ ಸಿಟಿ ರವಿಕುಮಾರ್, ಇದು ಕ್ಯಾಬಿನೆಟ್ ಜಗಳ ಅಂದ್ರು. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ತೆರೆಯಲು ಅನುಮತಿ ಕೊಡಲ್ಲ, ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಹೋಗೋದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆದಷ್ಟು ಬೇಗ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಾಗುತ್ತೆ ಅಂತ ಸಚಿವ ರಹೀಂ ಖಾನ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮಾಡಲ್ಲ ಅಂತ ಮತ್ತೊಮ್ಮೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಗುಲ್ಬರ್ಗ ವಿಮಾನ ನಿಲ್ದಾಣ 742.22 ಎಕರೆಯಲ್ಲಿ ನಿರ್ಮಾಣ ಆದಂಥದ್ದು. ಸುಮಾರು 21,95,00,000 ರೂಪಾಯಿ ಹಣವನ್ನು ಇದಕ್ಕೆ ಖರ್ಚು ಮಾಡಲಾಗಿದೆ. ಸುಮಾರು 175 ಕೋಟಿ ಹಣದಲ್ಲಿ ಈ ನಿರ್ಮಾಣ ಕಾಮಗಾರಿ ವಿಮಾನ ನಿಲ್ದಾಣ ಆಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಗೌರವಾನ್ವಿತ ಸದಸ್ಯರು ಕೇಳಿರುವಂತಹದ್ದು, ಕಲಬುರಗಿ ಮತ್ತು ಬೆಂಗಳೂರು ನಡುವೆ ನಿತ್ಯ ಸಂಚಾರ ಮಾಡ್ತಿದ್ದ ವಿಮಾನಯಾನ ಸೇವೆಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಲು ಮುಂದಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಒಳ್ಳೆ ಕತೆ ಆಯ್ತು ಇದು. ಪ್ರಯಾಣಿಕರು ಇಲ್ಲ ಅಂತ ವಿಮಾನ ರದ್ದು ಮಾಡೋದು ಸರಿಯಲ್ಲ. ಏನ್ ಮಾಡ್ಬೇಕು ಹಂಗಿದ್ದಾಗ? ಪ್ರಯಾಣಿಕರು ಆರಂಭ ಮಾಡೋಕ್ ಮೊದ್ಲು ಇರಬೇಕಾಗಿತ್ತು. ಜನ ಬಯಸ್ತಾ ಇಲ್ಲ. ನನಗೆ ಅರ್ಥ ಆಗದೆ ಇರುವಂತದ್ದು, ನೀವೆಲ್ಲಾ ತಂದು ಬೆಂಗಳೂರಿನಲ್ಲಿ ಗುಡ್ಡೆ ಹಾಕೊಂಡು ಇಟ್ಕೊಂಡ್ರೆ, ಉತ್ತರ ಕರ್ನಾಟಕದಲ್ಲಿ ಏನೂ ಮಾಡದೇನೆ ಅಲ್ಲಿ ವಿಮಾನಗಳ ಹಾರಾಟ ಮಾಡಿ ಜನ ಓಡಾಡಿದ್ರೆ ಎಲ್ರಿ ಓಡಾಡ್ತಾರೆ? ಏನಾದ್ರೂ ಬಿಸ್ನೆಸ್ಗಳಾಗಬೇಕಲ್ಲ, ಅದ್ರ ಮೇಲ್ಗಡೆಗೆ ವಿಮಾನಗಳು ಓಡಾಡ್ತಾರೆ. ಜನಸಾಮಾನ್ಯರ ಯಾವುದೋ ಒಂದು ಟೂರ್ ಅಲ್ಲಿ ಏನೋ ಓಡಾಡಬೇಕು ಅಂತಂದಾಗ ಓಡಾಡ್ತಾರೆ. ಆಮೇಲೆ ನೀವು ಇನ್ನೊಂದು ಯಾವುದು ಕಲ್ಯಾಣ ಕರ್ನಾಟಕದ ನಿಧಿ ಅಡಿ ನಾವು ನಿಲ್ದಾಣವನ್ನ ಮಾಡಿದ್ದೇವೆ. ಏನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಹೇಳಿದ್ದಾರೆ, ನಿಮಗೆ ವಿಮಾನ ನಿಲ್ದಾಣ ಮಾಡಕ್ಕೆ ಹೇಳಿಲ್ಲ. ಫಸ್ಟ್ ಅಲ್ಲಿ ಬೇಕಾಗಿರೋ ಮೂಲ ಸೌಕರ್ಯ ಅದನ್ನೇ ಕೊಡಲಾರದೆ ನೀವು ಟಾಪು ವಿಮಾನ ನಿಲ್ದಾಣವನ್ನ ಮೊದಲು ಮಾಡೋದು. ಅಯ್ಯೋ, ಫಸ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ಜನ ಹೆಂಗೆ ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೂ ಇಲ್ಲ. ನಿಮಗೆ ಓಡಾಡಕ್ಕೆ ಬೇಕವೆಲ್ಲ ಹೆಲಿಕಾಪ್ಟರ್ಗಳು, ಬೇಕಾಗಿರೋ ವ್ಯವಸ್ಥೆಗಳು. ಏನ್ರಿ ನಿಮ್ದೆಲ್ಲ ಕತೆಗಳು? ಇನ್ನು ಸ್ಯಾಂಡಲ್ವುಡ್ನ ಸಿನಿಮಾ ನಿರ್ಮಾಪಕ ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿಸಿದ ಘಟನೆ. ಇದು ಸೆಂಟಿಮೆಂಟು, ಮಗಳ ಸೆಂಟಿಮೆಂಟು.
ಬೆಂಗಳೂರಿನ ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು ಕಿಡ್ನಾಪ್ ಸಂಬಂಧ ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2023ರಲ್ಲಿ ಕಿರುತೆರೆ ನಟಿ ಚೈತ್ರಾ ಜೊತೆಗೆ ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕ ಹರ್ಷವರ್ಧನ್ ಪ್ರೇಮ ವಿವಾಹವಾಗಿದ್ರು. ಕೆಲ ದಿನಗಳ ಹಿಂದೆ ಇಬ್ಬರ ಮಧ್ಯೆ ಜಗಳ ಆಗಿತ್ತಂತೆ. ಇಬ್ಬರು ಪ್ರತ್ಯೇಕವಾಗಿ ವಾಸ ಇದ್ರಂತೆ. ಜಗಳದ ನಂತರ 1 ವರ್ಷದ ಮಗುವನ್ನ ನಟಿ ಚೈತ್ರಾ ತನ್ನ ಬಳಿಯೇ ಇಟ್ಕೊಂಡಿದ್ರಂತೆ. ಮಗುವನ್ನ ಬಿಟ್ಟಿರೋಕ್ಕಾಗದೆ ಒದ್ದಾಡ್ತಾ ಇದ್ದ ಹರ್ಷವರ್ಧನ್ ಪತ್ನಿಯನ್ನೇ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಸ್ನೇಹಿತನ ಮೂಲಕ ಸೀರಿಯಲ್ ಶೂಟಿಂಗ್ ಅಂತ ಚೈತ್ರಾಗೆ ಕರೆ ಮಾಡಿ ಮೈಸೂರು ರಸ್ತೆ ಬಳಿ ಕಿಡ್ನಾಪ್ ಮಾಡಿದ್ದಾರೆ. ನಂತರ ಚೈತ್ರಾ ಅಮ್ಮನಿಗೆ ಕರೆ ಮಾಡಿಬಿಟ್ಟು ನಿನ್ನ ಮಗಳು ಸೇಫ್ ಆಗಿ ಬೇಕು ಅಂದ್ರೆ ನನ್ನ ಮಗಳನ್ನ ಕೊಡು ಅಂತ ಬೆದರಿಕೆ ಹಾಕಿದ್ದಾರಂತೆ. ಘಟನೆ ಸಂಬಂಧ ನಟಿ ಚೈತ್ರಾ ಸಹೋದರಿ ದೂರು ದಾಖಲಿಸಿದ ಬೆನ್ನಲ್ಲೇ ಪತ್ನಿಯನ್ನ ಮನೆಯವರೆಗೂ ಒಪ್ಪಿಸಿದ್ದಾರೆ. ದಂಪತಿ ವಿಚಾರಣೆ ವೇಳೆ ಕೌಟುಂಬಿಕ ಕಲಹ ಅಂತ ಹೇಳಿಕೊಂಡಿದ್ದು ಮಾತನಾಡಿಕೊಂಡು ಸರಿ ಮಾಡ್ಕೊಳ್ತೀವಿ ಎಂದಿದ್ದಾರೆ. ಮತ್ತೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದಾರಂತೆ. ಇಷ್ಟೆಲ್ಲ ಕಿಡ್ನಾಪ್ ಮಾಡೋ ಬದಲು ಕೋರ್ಟಿಗೆ ಹೋಗಿ ಕೇಳಿದಿದ್ರೆ ಮಗುವನ್ನ ಎಷ್ಟು ದಿನ ನಿಮ್ಮ ಹತ್ರ ಇರಬೇಕು ಅಷ್ಟು ದಿನ ಕೇಳ್ತಾರೆ. ಆಮೇಲೆ ಯಾಕ್ರಿ ಜಗಳ ಮಾಡ್ಕೊಂಡು ದೂರ ಇರಬೇಕು? ಅದು ಏನ್ರಿ ನಿಮಗೆ ಬಂದಿದೆ? ಹೊಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸೋಕ್ಕೆ ಆಗಲ್ವಾ? ಏನಪ್ಪ. ಮಾಗಡಿ ಮೂಲದ ಯುವಕ ಹಾಗೂ ಉಡುಪಿ ಮೂಲದ ಯುವತಿ ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಈಗ ಭಾರೀ ವೈರಲ್ ಆಗ್ತಾ ಇದೆ. ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದ ನಿವಾಸಿ ಸುಹಾಸ್ ಸದ್ಯ ಕನ್ನಡದಲ್ಲಿ ವಾಸವಾಗಿದ್ದಾರೆ. ಕೆಲಸಕ್ಕೆ ರಜೆ ಸಿಗದ ಹಿನ್ನೆಲೆಯಲ್ಲಿ ಉಡುಪಿ ಮೂಲದ ಮೇಘನಾ ಜೊತೆ ಆನ್ಲೈನ್ನಲ್ಲೇ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಬ್ರಾಹ್ಮಣ ಸಂಪ್ರದಾಯದಂತೆ ಕುಟುಂಬಸ್ಥರು ನಿಶ್ಚಿತಾರ್ಥವನ್ನು ನೆರವೇರಿಸಿದ್ದಾರೆ. ಎಲ್ಇಡಿ ಸ್ಕ್ರೀನ್ಗೆ ಆರತಿ ಬೆಳಗ್ಗೆ ಮಂತ್ರಾಕ್ಷತೆಯನ್ನು ಹಾಕಿ ಹಿರಿಯರು ಶುಭ ಕೋರಿದ್ರು. ಕ್ಯಾಮ್ರಾ ಮುಂದೆ ಯುವಕ ಯುವತಿ ಇಬ್ಬರು ಕೂಡ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ನಿಶ್ಚಿತಾರ್ಥ ಮಾಡಿಕೊಂಡಿರೋ ವಿಡಿಯೋ ಈಗ ವೈರಲ್ ಆಗ್ತಿದೆ. ನನ್ನ ಮಗ ಸುಹಾಸ್ ಅಂತೇಳಿ ಕೆನಡಾದಲ್ಲಿದ್ದಾನೆ. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ಅದೇನಪ್ಪ, ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಆದರೆ ಆಗಲ್ವಾ? ಮದುವೆ ಫಿಕ್ಸ್ ಮಾಡಿದರೆ ಏನು ಹಿಂಗೆ ಆಗಬೇಕಾ? ಏನಪ್ಪ, ನಾವೆಲ್ಲ ಆರಾಮ ಮದುವೆ ಹಿಂದಿನ ದಿನ ಎಂಗೇಜ್ಮೆಂಟ್ ಆಗುತ್ತೆ, ನೆಕ್ಸ್ಟ್ ದಿನ ಮದುವೆ ತಾಳಿ ಕಟ್ಟೋದಿರುತ್ತೆ. ಏನು ಕಥೆನಪ್ಪ ನಿಮ್ದೆಲ್ಲ? ಇಷ್ಟೆಲ್ಲ ಮಾಡಿಕೊಂಡು ಇಷ್ಟೆಲ್ಲ ವರ್ಚುವಲ್ ಮಾಡಿಕೊಂಡು ನಿಶ್ಚಿತಾರ್ಥ. ಹತ್ಯೆ ಮಾಡಿ ಮಾಂಸಕ್ಕಾಗಿ ಗೋವನ್ನು ನೀಡಿರುವಂಥ ಮನೆ ಹಾಗೂ ಕೊಟ್ಟಿಗೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುಂಜಾಲಕಟ್ಟೆ ಠಾಣಾ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಂಟ್ವಾಳದ ಮಣಿನಾಲ್ಕೂರು ತೆಕ್ಕಾರು ರಸ್ತೆಯಲ್ಲಿ ಗೂಡ್ಸ್ ಆಟೋದಲ್ಲಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಜಾನುವಾರನ್ನ ಸಾಗಾಟ ಮಾಡ್ತಾ ಇದ್ರಂತೆ. ಈ ವೇಳೆ ಪುಂಜಾಲಕಟ್ಟೆ ಪೊಲೀಸರು ಗೂಡ್ಸ್ ಆಟೋವನ್ನು ತಡೆದು ಪರಿಶೀಲಿಸಿದ್ದಾರೆ. ಅದರಲ್ಲಿ ಒಂದು ಜಾನುವಾರನ್ನ ಹಗ್ಗದಿಂದ ಹಿಂಸಾತ್ಮಕವಾಗಿ ಕಟ್ಟಿ ಹಾಕಿಲಾಗಿತ್ತಂತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸೊ IPL ಮತ್ತೆ ಈಗ ಸೀಸನ್ 19ಕ್ಕೆ ಬರದ ಸಿದ್ಧತೆ ಅಂತೆ. ಇವತ್ತು ಮಿನಿ ಆಕ್ಷನ್ ಎಲ್ಲ ನಡೀತಂತೆ. ಆಕ್ಷನ್ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ಗೆ ಬರೋಬ್ಬರಿ 25.2 ಕೋಟಿ ಕೊಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ಖರೀದಿ ಮಾಡಿದ್ದಾರೆ. ಇನ್ನುಳಿದಂಥವರಿಗೆಲ್ಲ 14 ಕೋಟಿ, 19 ಕೋಟಿ, 20 ಕೋಟಿ, 7.5 ಕೋಟಿ, 7 ಕೋಟಿ ಎಲ್ಲ ತಗೊಂಡು ಖರೀದಿ ಮಾಡಿದಾರಪ್ಪ. ಜನಕ್ಕೆ ಏನಾದ್ರು ಸಿಗುತ್ತಾ? ಏನೂ ಇಲ್ಲ. ಅವ್ರವ್ರು ತಗೊಳ್ತಾರೆ, ಅವ್ರವ್ರು ಆಡ್ತಾರೆ. ಈ ಬಾರಿ IPL ಉದ್ಘಾಟನಾ ಪಂದ್ಯವನ್ನ ಬೆಂಗಳೂರಿನಲ್ಲೇ ನಡೆಸ್ತೀವಿ ಅಂತ BCCI ಜೊತೆ ಮಾತುಕತೆ ನಡೆಸಿದ್ದೀವಿ ಅಂತ KSCAನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮೈಸೂರಿನಲ್ಲಿ ಮಾತನಾಡ್ತಾ ತಿಳಿಸಿದ್ದಾರೆ. ಬೆಳಗಾವಿಯ ಕೃಷಿ ವಿಜಿಲೆನ್ಸ್ ಜಂಟಿ ನಿರ್ದೇಶಕ ರಾಜಶೇಖರ್ ಬಿಜಾಪುರ್ ಅವರ ಧಾರವಾಡದ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ಮಂಗಳವಾರ ಬೆಳಂಬೆಳಗ್ಗೆ ದಾಳಿಯನ್ನು ನಡೆಸಿದರು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ರಾಜಶೇಖರ್ ಅವರ ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಚಿತ್ರದುರ್ಗ ಅವರ ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿಯೆಲ್ಲ ಮಾಡಿದ್ದಾರೆ. ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಬಂಧ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಕ್ಟೋಬರ್ 24ರಂದು ಚಿಕ್ಕೋಡಿಯ ತಾಲೂಕಿನ ಜಾಗನೂರು ತಾಲೂಕಿನಲ್ಲಿ ಹನುಮಂತ ದೇವರ ಓಕುಳಿ ಕಾರ್ಯಕ್ರಮ ಇತ್ತು. ಅವತ್ತು ಜಾಗನೂರಿನಲ್ಲಿ ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಅಲ್ಲಿ ಹಾಡೋದಕ್ಕೆ ಮೈಲಾರಿ ಬಂದಿದ್ರು. ಆ ಸಂದರ್ಭದಲ್ಲಿ ಡ್ಯಾನ್ಸರ್ ಒಬ್ಬರು ಬಂದಿದ್ದಾರೆ. ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತ ಡಿಸೆಂಬರ್ 24ಕ್ಕೆ ಚಿಕ್ಕೋಡಿ ಠಾಣೆಯಲ್ಲಿ ಆಕೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. 7 ಜನರ ವಿರುದ್ಧ ಕೇಸ್ ಆಗಿದೆ. ಮಂಡ್ಯದ ಮಳವಳ್ಳಿಯಲ್ಲಿ ನಡೀತಾ ಇರುವಂತಹ ಸುತ್ತೂರು ಮಠದ ಶಿವರಾತ್ರೀಶ್ವರ ಶಿವಯೋಗಿಗಳ ಮಹೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಾಲ್ಗೊಂಡಿದ್ದರು. ಇಂದಿನಿಂದ 7 ದಿನ ನಡೆಯುತ್ತೆ ಜಾತ್ರಾ ಮಹೋತ್ಸವ. ರಾಷ್ಟ್ರಪತಿ ಮುರ್ಮು ಅವರು ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದರು. ಸುತ್ತೂರು ಮಠದ ಪರಂಪರೆಯನ್ನು ಹಾಡಿ ಹೊಗಳಿದರು. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಏಷ್ಯಾ ಖಂಡದಲ್ಲೇ ಮೊದಲು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಮಳವಳ್ಳಿಯಲ್ಲಿ. ಇದಕ್ಕೆ ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯ ಅವರ ಕೊಡುಗೆ ಅಪಾರ ಇದೆ. 1962ರಿಂದ ಸುತ್ತೂರು ಕ್ಷೇತ್ರಕ್ಕೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ತಂದೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅಂತ ಮಠದ ಹಿಂದಿನ ಸ್ವಾಮೀಜಿಯವರ ನೆನಪು ಮಾಡಿಕೊಂಡ್ರು. ಇನ್ನು ವೇದಿಕೆಯಲ್ಲಿ ರಾಜಕೀಯ ಬದ್ಧವೈರಿಗಳಾದ ಕುಮಾರಸ್ವಾಮಿಯವರು ಮತ್ತು ಚಲುವರಾಯಸ್ವಾಮಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರಂತೆ. ಏನು ಕಾಣಿಸ್ಕೋಬಾರ್ದಾ?